ಪಾಕಿಸ್ತಾನದ ವಿರುದ್ಧ ಜಲಾಸ್ತ್ರ ಪ್ರಯೋಗಿಸಿದ ಭಾರತ. ಕುಡಿಯೋದಕ್ಕೆ ನೀರಿಲ್ಲದೆ ಪಾಕಿಸ್ತಾನ ಪರದಾಡ್ತಾ ಇದೆ. ಪಾಕ್ನ ಚಿನಾಬ್ ನದಿ ನೀರಿಲ್ಲದೆ ಬತ್ತಿ ಹೋಗಿದೆ. ಕೇವಲ 3 ದಿನಗಳಲ್ಲೇ ಚಿನಾಬ್ ನದಿಯ ಒಡಲು ಬರಿದಾಗಿದೆ. ಏಪ್ರಿಲ್ 26ರಂದು ಚಿನಾಬ್ ನದಿಯಲ್ಲಿ ನೀರಿತ್ತು. ಏಪ್ರಿಲ್ 29ರಂದು ಚಿನಾಬ್ ನದಿಯಲ್ಲಿ ನೀರೇ ಇಲ್ಲ. ಪಾಕಿಸ್ತಾನದ ಸಿಯಾಲ್ಕೋಟ್ ಬಳಿ ಇರುವಂತಹ ನದಿ. ಸಿಂಧೂ ನದಿ ಒಪ್ಪಂದಕ್ಕೆ ತಡೆ ಬೆನ್ನಲ್ಲೇ ಪಾಕ್ ನೀರಿಲ್ಲದೆ ವಿಲವಿಲ ಅಂತ ಒದ್ದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ಯಾಟಲೈಟ್ ಫೋಟೋದಲ್ಲಿ ಪಾಕ್ನ ಸ್ಥಿತಿ ಬಯಲಾಗಿದೆ. ಗಮನಿಸ್ತಾ ಇದ್ರಿ, ಇದು ಸ್ಯಾಟಲೈಟ್ ಫೋಟೋ. ಏಪ್ರಿಲ್ 26ರ ದೃಶ್ಯ ಒಂದು ಕಡೆ, ಏಪ್ರಿಲ್ 29ರ ದೃಶ್ಯ ಮತ್ತೊಂದು ಕಡೆ. ಏಪ್ರಿಲ್ 26ರಂದು ನೀರು ಹರಿತಾ ಇತ್ತು ಚಿನಾಬ್ ನದಿಯಲ್ಲಿ. ಆದರೆ ಏಪ್ರಿಲ್ 29ರ ಹೊತ್ತಿಗೆ ಆ ಚಿನಾಬ್ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಹನಿ ನೀರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಕಾರಣ ಸಿಂಧೂ ನದಿ ಒಪ್ಪಂದವನ್ನು ತಡೆ ಹಿಡಿದಿರೋದು, ಬ್ರೇಕ್ ಹಾಕಿರೋದು. ಸಿಂಧೂ ನದಿ ಒಪ್ಪಂದಕ್ಕೆ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತ ತೆಗೆದುಕೊಂಡಂತಹ ಈ ನಿರ್ಧಾರ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಅಲ್ಲಿನ ಜನರು ನೀರಿಲ್ಲದೆ ಪರದಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಏಪ್ರಿಲ್ 26ರವರೆಗೂ ಕೂಡ ನೀರು ಹರಿತಾ ಇತ್ತು ಈ ಚಿನಾಬ್ ನದಿಯಲ್ಲಿ. 29ನೇ ತಾರೀಕಿನ ಸುಮಾರಿಗೆ ಸಂಪೂರ್ಣವಾಗಿ ಆ ನದಿ ಬತ್ತಿ ಹೋಗಿದೆ, ನೀರೇ ಇಲ್ಲ. ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತಲ್ಲ ಭಾರತದ ಕಡೆಯಿಂದ. ಆ ನಿರ್ಧಾರಗಳು ಪಾಕಿಸ್ತಾನಿಯರ ಮೇಲೆ, ಪಾಕಿಸ್ತಾನ ದೇಶದ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಸ್ಯಾಟಲೈಟ್ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಚಿನಾಬ್ ನದಿಯ ಸ್ಥಿತಿ ಹೇಗಾಗಿದೆ ಅಂತ ಹೇಳಿ. 26ರವರೆಗೂ ಕೂಡ ಅಲ್ಲಿ ನೀರಿತ್ತು. ಆದರೆ 29ರ ಹೊತ್ತಿಗೆ ಸಂಪೂರ್ಣವಾಗಿ ಆ ನದಿ ಬತ್ತಿ ಹೋಗಿದೆ. ಪಾಕಿಸ್ತಾನಕ್ಕೆ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಈಗ. ಹೇಗೆ ಇದನ್ನು ನಿಭಾಯಿಸ್ತಾರೆ ಅಂತ ಹೇಳಿ, ಇದರ ಪರಿಣಾಮ ಇನ್ನೂ ಕೂಡ ತುಂಬ ಕೆಟ್ಟದ್ದಾಗಿರುತ್ತಾ ಅಂತ ಪಾಕಿಸ್ತಾನಕ್ಕೆ? ಹೌದು ಮಧುಶ್ರೀ, ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಜಲಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಮುಖ್ಯವಾಗಿ ಸಿಂಧೂ ನದಿ ಒಪ್ಪಂದವನ್ನ ಭಾರತ ಮುರಿದುಕೊಂಡಿದೆ. ಇಂಥ ಸಂದರ್ಭದಲ್ಲಿ ಇದರ ನೇರ ಎಫೆಕ್ಟ್ ಪಾಕಿಸ್ತಾನಕ್ಕೆ ತಲುಪ್ತಾ ಇರುವಂತಹದ್ದು, ಮತ್ತೆ ಅಲ್ಲಿನ ಜನರು ಕೂಡ ಅನುಭವಿಸ್ತಾ ಇದ್ದಾರೆ, ಮತ್ತೆ ಸರ್ಕಾರ ಕೂಡ ಅದನ್ನ ಅನುಭವಿಸ್ತಾ ಇದೆ. ಮುಖ್ಯವಾಗಿ ಕಳೆದ ವಾರ ಇದ್ದಂತಹ ನೀರಿಗೂ ಈ ವಾರ ಇದ್ದಂತಹ ನೀರಿನ ಪ್ರಮಾಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದನ್ನ ನಾವು ಸ್ಯಾಟಲೈಟ್ ಇಮೇಜ್ಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಈ ವಾರಕ್ಕೂ ಕಳೆದ ವಾರಕ್ಕೂ ನೀರಿನ ಪ್ರಮಾಣದಲ್ಲಿ ಬಹಳ ಕಡಿಮೆ ಆಗಿರುವಂತಹದ್ದು. ಇದರ ನೇರ ಎಫೆಕ್ಟ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ರೈತರ ಮೇಲೆ ಬಿದ್ದಿರುವಂತಹದ್ದು. ಈ ಚೆನಾಬ್ ನದಿ ಏನಿದೆ, ಇದು ಪಾಕಿಸ್ತಾನದ ಜೀವನದಿಯ ತರ ಜೀವನದಿ. ಮುಖ್ಯವಾಗಿ ಇದು ಸಿಂಧು ನದಿಯ ಉಪನದಿ ಆಗಿರೋದ್ರಿಂದ ಮುಖ್ಯವಾಗಿ ಈ ಚೆನಾಬ್ ನದಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಕಾಲುವೆಗಳನ್ನ ಮಾಡಿ ಅಲ್ಲಿ ಕೃಷಿಗೆ ಹೆಚ್ಚಿನ ನೀರನ್ನ ಬಳಸಲಾಗುತ್ತೆ ಪಂಜಾಬ್ ಪ್ರಾಂತ್ಯದಲ್ಲಿ. ಆ ಪಂಜಾಬ್ ಪ್ರಾಂತ್ಯದ ರೈತರಿಗೆ ಈಗ ನೀರಿಲ್ದಲೇ ಅವರು ಪರದಾಡುವಂತಾಗಿದೆ. ಕೃಷಿಗೆ ಮತ್ತೆ ಆರ್ಥಿಕತೆಗೆ ಇದು ದೊಡ್ಡ ಪೆಟ್ಟು ಪಾಕಿಸ್ತಾನಕ್ಕೆ ಕೊಟ್ಟಂತಾಗಿದೆ. ಮತ್ತೆ ಕಳೆದ 2 ದಿವಸಗಳಿಂದ ಸಿಂಧು ಪ್ರಾಂತ್ಯದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಸಿಂಧು ಪ್ರಾಂತ್ಯದಲ್ಲಿ ಹೊಸ ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ಸರ್ಕಾರ ಮುಂದಾದ್ರೂ ಕೂಡ ಅಲ್ಲಿನ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೊಸ ಕಾಲುವೆ ಮಾಡಿದ್ರೆ ನೀರು ಬರುತ್ತೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿಗಳು ಕೂಡ ಬಂದ್ ಆಗಿರುವಂತದ್ದು. ಯಾಕಂತಂದ್ರೆ 30,000ಕ್ಕೂ ಹೆಚ್ಚು ಟ್ರಕ್ಗಳು ಹೆದ್ದಾರಿಯಲ್ಲಿ ನಿಂತ್ಕೊಂಡಿವೆ. ರೈತರು ಆ ಮಟ್ಟಿಗಿನ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಒಂದ್ ಕಡೆ ಪಾಕಿಸ್ತಾನ ಭಾರತದ ವಿರುದ್ಧ ಕಾಲ್ ಕೆರೆದುಕೊಂಡು ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನ ನಡೆಸ್ತಾ ಇದೆ. ಇದ್ರ ಮಧ್ಯೆ ರೈತರು ಕೂಡ ಸರ್ಕಾರಕ್ಕೆ ಸವಾಲನ್ನ ಹಾಕ್ತಾ ಇದ್ದಾರೆ. ಮತ್ತೆ ನೀರು ಇಲ್ಲದೆ ಇರೋದ್ರಿಂದ, ಅಂದ್ರೆ ಸಿಂಧು ನದಿ ಒಪ್ಪಂದವನ್ನ ಭಾರತ ಮುರಿದುಕೊಂಡಿರೋದ್ರಿಂದ ಈಗ ಇರ್ತಕ್ಕಂತಹ ಚೆನಾಬ್ ನದಿಯ ನೀರನ್ನ ಈಗ ಸ್ಟಾಪ್ ಮಾಡಿರುವಂತದ್ದು ಭಾರತ. ಅದರಿಂದ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂಥ ನೀರಲ್ಲಿ ಬಹಳಷ್ಟು ಕಡಿಮೆ ಆಗಿರುವಂತದ್ದು. ಹಾಗೆ ಇದರ ನೇರ ಎಫೆಕ್ಟ್ ಅನ್ನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ರೈತರೀಗ ಅನುಭವಿಸ್ತಿರುವಂತದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.